integrate the function x cube minus 1 whole to the power of 1 by 3 x to the power of 5 d of x. ಇಲ್ಲಿ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? x to the power of 5 ಪ್ರಾಕ್ಟಿಕಲ್ ಅಲ್ಲ, ಯಾಕಂತ ಹೇಳಿದ್ರೆ ಇದೇನು ತುಂಬ ಕಾಂಪ್ಲಿಕೇಟೆಡ್ ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಕ್ಯೂಬ್ ಮೈನಸ್ 1. ಸೊ ಇದನ್ನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನಮಗಿಲ್ಲಿ ಡಿ ಟಿ ಇಸ್ ಈಕ್ವಲ್ ಟು 3x² dx ಪ್ಲಸ್ 0 ಬರುತ್ತೆ, ಅದು ಬೇಕಾಗಿಲ್ಲ. ಹಾಂ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಕ್ಯೂಬ್ ಇಲ್ಲ, ಇಲ್ಲಿ ಸಾರಿ x² ಇಲ್ಲ, ಇಲ್ಲಿ x to the power 5 ಇದೆ. ಏನು ಮಾಡ್ಬೋದು ನಾವು ಇದನ್ನು? x to the power of 5ನ I can rewrite it as x cube into x² d of x. ಸರಿನಾ? Does it make sense? ಹೇಗೆ ಅಂತ ಹೇಳಿದ್ರೆ using the identity a to the power of n into a to the power of m, which is a to the power of n plus m. So 3 plus 2 is 5. ಸರಿ ತಾನೆ? ಮತ್ತು ಮುಂದೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನೋಡಿ. ಇಂಟಿಗ್ರೇಷನ್ ಆಫ್ ಇದು t to the power of 1 by 3 ಆಗುತ್ತೆ. ಇಲ್ಲಿ ಟಿ ಕ್ಯೂಬ್ ಬದಲಾಗಿ ಟಿ ಪ್ಲಸ್ 1 ಅಂತ ಬರ್ಕೊಬೋದು. t² ಇಂಟು ಡಿ ಎಕ್ಸ್ ಬದಲಾಗಿ ಡಿ ಟಿ ಬೈ 3 ಅಂತ ಹೇಳಿ ಬರ್ಕೊಬೋದು. ಸೊ ಇಲ್ಲಿ ಸ್ವಲ್ಪ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸೋದು ಅಂತ ಹೇಳಿದ್ರೆ 1 by 3 t to the power of 4 by 3 dt plus 1 by 3 integration of t to the power of 1 by 3 dt. So ಇಲ್ಲಿ ನಾವು when we integrate x to the power of n dx, we'll get x to the power of n plus 1 divided by n plus 1 plus c ಅಲ್ವಾ? ಸೊ ಈ ಐಡೆಂಟಿಟಿ ಉಪಯೋಗಿಸ್ಕೊಂಡು ಇಲ್ಲಿ ನಾವು 1 by 3 4 by 3 ಅಂತ ಹೇಳಿದ್ರೆ ಪ್ಲಸ್ 1 ಅಂದರೆ 7 by 3 ಆಗುತ್ತೆ. 3 by 7 ಬರ್ಕೊಬೇಕು ನಾವಿಲ್ಲಿ. t to the power of 7 by 3 ಪ್ಲಸ್ 1 by 3 1 by 3 ಪ್ಲಸ್ 1 is 3 by 4 by 3. ಸೊ 3 by 4 ಬರ್ಕೊಳ್ಳೋಣ. t to the power of 4 by 3 ಪ್ಲಸ್ c. ಹಾಂ, ಇವಾಗ ಟಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಮತ್ತು ಇಲ್ಲಿ 3 ಕಟ್ ಆಗುತ್ತೆ. ಇಲ್ಲಿ ಟಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದ್ರೆ ಏನು ಬರುತ್ತೆ ಇಲ್ಲಿ ಇವಾಗ? ಸೊ ದೇರ್ ಫೋರ್ 1 by 7 ಇಂಟು ಟಿ ಬದಲಾಗಿ ಎಕ್ಸ್ ಕ್ಯೂಬ್ ಮೈನಸ್ 1 ಬರ್ಕೊಂತಂದರೆ ಇದಾಗುತ್ತೆ. ಮತ್ತು 1 by 4 ಇಂಟು ಎಕ್ಸ್ ಕ್ಯೂಬ್ ಮೈನಸ್ 1 4 by 3 ಆಗುತ್ತೆ ಪ್ಲಸ್ ಸಿ. ಸೊ ಇದೇ ನಿಮ್ಮ ಉತ್ತರ.